ಹಲೋ ಇಸ್ ವೆಲ್ಕಮ್ ಟು KBP ಯೋಜನಾ. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಕನ್ನಡದ ಮೂವಿನ ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು, ಹಾಗೆಯೇ ಇವತ್ತು ರಿಲೀಸ್ ಆಗಿರುವಂಥ ಅಪ್ಡೇಟ್ಸ್ ಬಗ್ಗೆಯೂ ಕೂಡ ಮಾತಾಡ್ಕೊಳ್ಳುವಂಥದ್ದಿದೆ. ಸೊ ಯಾವುದೇ ಒಂದು ಡಿಲೇ ಮಾಡದೆ ಲೆಸ್ ಆಫ್ ದ ವಿಡಿಯೋ. ಈಗ ಮೊದಲನೇದಾಗಿ ಮಾತಾಡೋದಾದರೆ ನಾನು ಇವತ್ತು ರಿಲೀಸ್ ಆಗಿರುವಂಥ ಮೂವೀಸ್ಗಳ ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ಯಾವುದೇ ಕಾರಣಕ್ಕೂ ರಿವ್ಯೂ ಕೊಡೋದಕ್ಕೆ ನಾನು ಮೂವಿನ ನೋಡಿರುವಂಥದ್ದಲ್ಲ, ಆದರೆ ಕರ್ನಾಟಕದಲ್ಲಿ ಬರ್ತಿರುವಂಥ ಪಾಸಿಟಿವ್ ರೆಸ್ಪಾನ್ಸ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಎಕ್ಕ ಮತ್ತು ಜೂನಿಯರ್ ಒಳ್ಳೆ ಸಿನಿಮಾನೇ ಆಗಿರುವಂಥದ್ದು. ಅದರಲ್ಲೂ ಕೂಡ ಎಕ್ಕ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ನ ಪಡ್ಕೊತಾ ಇದೆ ಅಂತ ನನಗಿಲ್ಲಿ ಮೇನ್ಲಿ ಅವರ ಆ್ಯಕ್ಟಿಂಗ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳೋಕೆ ಸಿಗ್ತಿರುವಂಥದ್ದು. ಕಂಪ್ಲೀಟಾಗಿ ನಾನು ಎಲ್ಲ ರಿವ್ಯೂನ ನೋಡಿ ನನಗೆ ಇಲ್ಲಿ ಗೊತ್ತಾಗ್ತಿರುವಂಥ ವಿಷಯ ಆಗಿರುವಂಥದ್ದು. ಆ್ಯಂಡ್ ಈ ಎಕ್ಕ ಸಿನಿಮಾದಲ್ಲಿ ಜಾಕಿ ಸಿನಿಮಾದ ವೈಬ್ ಏನು ಕೊಡುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ, ಆಬ್ವಿಯಸ್ಲಿ ಅದು ಸಿಗ್ತಾ ಇದೆ ಗುರು. ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬೇಕಾಬಿಟ್ಟು ಹೇಳಿರಲಿಲ್ಲ ಅಂತ ನನಗೀಗ ಅನ್ನಿಸ್ತಿರುವಂಥದ್ದು. ಅಂದರೆ ನನಗೆ ಮಾತ್ರ ಆ ವೈಬ್ ಬಂದಿರುವಂಥದ್ದಲ್ಲ, ಪ್ರತಿಯೊಂದು ಕರ್ನಾಟಕದ ಜನತೆಗೆ ಎಕ್ಕ ಸಿನಿಮಾ ನೋಡಿದಾಗ ಜಾಕಿ ಸಿನಿಮಾ ಜ್ಞಾಪನ ಆಗಿದೆ. ಸೊ ಈಗ ಯುವರಾಜ್ ಕುಮಾರ್ ಅವರ ವಿಷಯಕ್ಕೆ ಬಂದರೆ, ನನಗಿಲ್ಲಿ ಅವ್ರು ಗೊತ್ತಾಗ್ತಿದೆ ಬೇಸ್ ಹೇಗೆ ಸೆಟ್ ಮಾಡ್ಕೊಂಡು ಮೇಲೆ ಹೋಗಬೇಕು ಅಂತ ಕಾಯ್ತಾ ಇದ್ರಲ್ಲ, ಅದು ನನಗಿಲ್ಲಿ ಗೊತ್ತಾಗ್ತಿದೆ. ಈ ಒಂದು ಸಿನಿಮಾ ಬಂದ ಮೇಲೆ ನನಗೆ ಗೊತ್ತಾಗ್ತಿದೆ ಅವರ ನೆಕ್ಸ್ಟ್ ಲೆವೆಲ್ ಸಿನಿಮಾಸ್ನ ಇನ್ನು ಚೂಸ್ ಮಾಡೋದನ್ನು. ನರ್ತನ್ ಅವ್ರ ಸಿನಿಮಾ ಏನಾದರೂ ಚೂಸ್ ಮಾಡಿದ್ರೆ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಚೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ನಾನು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಕೊಡೋದಕ್ಕಾಗಲ್ಲ ಇನ್ನು ನರ್ತನ್ ಅವ್ರ ಸಿನಿಮಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಮಾತಾಡೋಣ ಅಂತಲೇ ಹೇಳ್ಬೋದು. ಈಗ ಡೆವಿಲ್ ಸಿನಿಮಾ ಬಗ್ಗೆ ಹೇಳೋದಾದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಒಂದು ಬೇಲ್ ಏನಿದೆ ಅದೊಂದು ಏನಂದ್ರೆ ಕಂಟಕ ಅಂತಲೇ ಹೇಳ್ಬೋದು. ಅವ್ರಿಗೊಂದು ಕಂಟಕ ಬಂದಿದೆ, ಏನಂತಂದರೆ ಬೇಲ್ ನಿಂತಿದೆ ಅಂತಲೇ ಹೇಳ್ಬೋದು. ಹೀಗಿರಬೇಕಾದ್ರೆ ಒಂದು ಗ್ರೀನ್ ಸಿಗ್ನಲ್ ಇದೆ, ಏನಂತಂದರೆ ಆಲ್ಮೋಸ್ಟ್ ಶೂಟಿಂಗ್ ಫಿನಿಶ್ ಆಗಿದೆ, ಪ್ಯಾಚ್ ವರ್ಕ್ ಬಿಟ್ಟು. ಹಾಗಿರ್ಬೇಕಾದ್ರೆ ಅವ್ರದ್ದು ಏನಿದೆ ಶೂಟಿಂಗ್ ಮುಗಿಸ್ಕೊಂಡು ಪಟ್ಟಂತ ಬರ್ತಾರೆ. ಆಮೇಲೆ ಏನಿದೆ ಅದನ್ನೆಲ್ಲ ನಾವೆಲ್ಲ ಮಾತಾಡೋಕ್ಕೆ ನಾವು ಯಾರು ಅಲ್ಲ, ಯಾಕೆಂದರೆ ಅದಕ್ಕೆ ಕೋರ್ಟು ಕಚೇರಿ ಹಾಗೆಯೇ ಸಿಸ್ಟಮ್ ಅಂತಿದೆ, ಅವರೆಲ್ಲ ನೋಡ್ಕೋತಾರೆ. ಸೊ ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಮೂವಿ ಬಗ್ಗೆ ಮಾತ್ರ ಆಗಿರುವಂಥದ್ದು. ಆ್ಯಂಡ್ ಏನು ಅಟ್ರಾಕ್ಟಿವ್ ಆಗಿ ಕಾಣ್ತಿದ್ದಾರೆ ಗುರು, ಏನು ಅಟ್ರಾಕ್ಟಿವ್ ಆಗಿ ಕಾಣ್ತಿದ್ದಾರೆ. ನಾನು ಆ ಫೋಟೋಸ್ನೆಲ್ಲ ನೆನ್ನೆನೇ ಹಾಕಬೇಕಾಗಿತ್ತು, ಆದರೆ ನಾನು ಯಾವುದೇ ಕಾರಣಕ್ಕೂ ಆ ಸ್ಟೋರಿನೆಲ್ಲ ನೋಡೇ ಇರಲಿಲ್ಲ. ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಆ ಸ್ಟೋರಿಯೆಲ್ಲ ನೋಡಿದ್ದು ಅವ್ರು ಅಷ್ಟು ಎಂಜಾಯ್ಮೆಂಟ್ ಇಲ್ಲಿ ಇರುವಂಥ ಒಂದು ಎನ್ವಿರಾನ್ಮೆಂಟಲ್ಲಿ ಇದ್ರೂ ಕೂಡ ಅವ್ರ ಮುಖದಲ್ಲಿ ಏನೋ ಒಂದು ಏನಂತಾರೆ ಒಂದು ಬೇಜಾರು ಕಾಣಿಸ್ತಾ ಇದೆ. ಯಾಕೆ ಅಂತ ಗೊತ್ತಿರಲಿಲ್ಲ. ಅದು ಮೇ ಬಿ ಈ ಒಂದು ವಿಷಯಕ್ಕಾಗಿರಬಹುದೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ ನನಗೂ ಕೂಡ ಕ್ಲಿಯರಾಗಿ ಗೊತ್ತಿಲ್ಲ. ಆದರೆ ಸಿನಿಮಾ ಬಗ್ಗೆ ಹೇಳೋದಾದರೆ D58 ಸಿನಿಮಾ ಅದ್ಭುತವಾಗಿ ಕೊಟ್ಟಿರುವಂಥದ್ದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ. ಸೊ ಇಲ್ಲಿ ಈ ಒಂದು ವಿಷಯದಲ್ಲಿ ನಿಮಗೇನಾದರೂ ಅಪ್ಡೇಟ್ ಬೇಕು ಅಂತಂದರೆ ನನಗೆ ಈ ಒಂದು ವೀಡಿಯೋದಲ್ಲಿ ಕೊಡೋದಕ್ಕಾಗಲ್ಲ. ಯಾಕೆಂದರೆ ಯಾವುದೇ ಕಾರಣಕ್ಕೂ D58 ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಒಂದು ವಿಷಯ ಏನಂತಂದರೆ, ಪ್ರೇಮವ್ರ ಸಿನಿಮಾ ಮಾಡ್ತೀರ ಅಂತ ಗೊತ್ತಿದೆ, ಆದರೆ KVN ಅವರು ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಈಗ ಬರ್ತಿರುವಂಥ ವಿಷಯ ಆಗಿರುವಂಥದ್ದು. ಹೀಗಿರಬೇಕಾದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ, KVN ಅವ್ರು ಬರೀಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ D58 ಸಿನಿಮಾ ಇಲ್ಲಿ ನಾನು ಈ ವಿಷಯನ ಮಾತಾಡಬೇಕಾಗುತ್ತೆ. D58 ಸಿನಿಮಾ ನಿಂತೋಗುವಂಥ ಎಲ್ಲ ಚಾನ್ಸಸ್ ಸಿಗುತ್ತೆ. ಯಾಕೆ ಅಂತಂದರೆ ಆ ಒಂದು ಪ್ರೊಡಕ್ಷನ್ನ ಆ ಕಾಸ್ಟ್ ಏನಾದರೂ ಸಿಗಲಿಲ್ಲ ಅಂದರೆ. ಆದರೆ ಡಿವೋರ್ಸ್ ಅವ್ರಿಗೆ ಇರೋ ವ್ಯಾಲ್ಯೂವಿಂದ ಡೆವಿಲ್ ಸಿನಿಮಾ ಬಂದ ಮೇಲೆ ತುಂಬ ಜನ ಪ್ರೊಡ್ಯೂಸರ್ಸ್ ಅವರಾಗೆ ಮುಂದೆ ಬರ್ತಾರೆ, ನೋಡ್ತಾ ಇರಿ. ಆ್ಯಂಡ್ KVN ಹಿಂದೆ ಹೋಗಿರುವಂಥದ್ದು ನೀವು ಅಂದ್ಕೊಂಡಿರೋ ರೀತಿ ಈ ಥರ KS ವಿಷಯದಲ್ಲಾಗಲಿ ಅಥವಾ ಅವ್ರ ಅಪ್ಕಮಿಂಗ್ ಸಿನಿಮಾ ಓಡಲ್ಲ ಅಂತಲೇ ಆ ಥರ ಅಲ್ವೇ ಅಲ್ಲ. ಆದರೆ ಏನೋ ಹೇಳ್ತಾರಲ್ಲ, ಕಮಿಟ್ಮೆಂಟ್ ಇರುತ್ತೆ. ಒಂದು ಸತಿ ಒಂದು ದುಡ್ಡು ಹಾಕಿರ್ತಾರೆ, ಅಲ್ಲಿ ಖರ್ಚು ಓಡ್ತಾನೆ ಇರುತ್ತೆ. ಒಂದು ಸತಿ ಪ್ರೊಡಕ್ಷನ್ ಸ್ಟಾರ್ಟ್ ಆದಮೇಲೆ ಖರ್ಚು ಓಡ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬ್ಯಾಕ್ಔಟ್ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಅವ್ರನ್ನ ಕೂಡ ಬೈಯೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈಗ ಕಿಚ್ಚ 47 ಸಿನಿಮಾ ಬಗ್ಗೆ ಹೇಳೋದಾದರೆ, ಇಲ್ಲೆಲ್ಲ BRB ಎಲ್ಲ ಫೋಕಸ್ ಬಿಟ್ಟು ಇಲ್ಲಿ ಕಿಚ್ಚ 47 ಮೂವಿನ ಮುಗಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟಾಗಿ ಕಾಣಿಸ್ತಾ ಇದೆ ಎಲ್ಲರಿಗೂ. ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತ. ಆದರೆ ಇದು ಮುಗಿಸ್ಕೊಂಡ್ರೆ ಇನ್ನೂ ಅದ್ಭುತವಾಗಿರುವಂಥದ್ದು. ಆ್ಯಂಡ್ ವಿಷಯ ಏನಂತಂದರೆ, ಕಿಚ್ಚ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ಯಾಕೆ ಗುರು ನೀವೆಲ್ಲ ನನಗೆ ಕೇಳ್ತಿದ್ದೀರಾ ಕರ್ನಾಟಕದಲ್ಲಿ ಈ ಸಿನಿಮಾಸ್ನ ಯಾಕೆ ಮಾಡ್ತಿಲ್ಲ, ಕನ್ನಡ ಡೈರೆಕ್ಟರ್ಸ್ನ ಹಿಡ್ಕೊಂಡು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತ ಕೇಳೋದ್ರ ಬದಲಾಗಿ ಡೈರೆಕ್ಟರ್ಸ್ನ ಹೋಗಿ ಕೇಳಿ ಯಾಕೆ ಕಿಚ್ಚ ಸುದೀಪ್ ಅವ್ರನ್ನ ಚೂಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಇದು ಒಂದು ಡಾರ್ಕ್ ರಿಯಾಲಿಟಿ ಆಗಿರುವಂಥದ್ದು. ಯಾಕೆ ಅಂತಂದರೆ, ನಮ್ಮಲ್ಲಿರೋ ಡೈರೆಕ್ಟರ್ಸ್ಗಳು ಆಚೆ ಹೀರೋಸ್ನ ಹೋಗಿ ಮೀಟ್ ಮಾಡ್ತಿರ್ಬೇಕಾದ್ರೆ ನಾವು ಯಾರಿಗೆ ಬ್ಲೇಮ್ ಮಾಡಬೇಕು? ಹೀರೋಗೆ ಬ್ಲೇಮ್ ಮಾಡಬೇಕಾ ಅಥವಾ ಡೈರೆಕ್ಟರ್ಗೆ ಬ್ಲೇಮ್ ಮಾಡಬೇಕಾ ಅಥವಾ ಪ್ರೊಡ್ಯೂಸರ್ಸಿಗೆ ಬ್ಲೇಮ್ ಮಾಡಬೇಕಾ? ನೀವು ಈ ವಿಷಯಕ್ಕೆ ಆನ್ಸರ್ ಕೊಡಿ. ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಮಾತಾಡಿ. ನಿಮಗೆ 2 ವಿಷಯನ ನಾನು ತಿಳಿಸ್ಕೊಟ್ಟಿದ್ದೀನಿ, 2 ಮೂವೀಸ್ನ ವಿಷಯಗಳನ್ನ ತಿಳಿಸ್ಕೊಟ್ಟಿರೋಂಥದ್ದು. ವಾಟು ಸಿನಿಮಾ ಅದ್ಭುತವಾಗಿದೆ, ಒಳ್ಳೆ ಕಲೆಕ್ಷನ್ ಕೂಡ ಆಗುತ್ತೆ, ಯಾವುದೇ ಒಂದು ಡೌಟ್ ಇಲ್ಲ. ಆದರೆ ಒಂದು ಒಳ್ಳೆ ರೆಸ್ಪಾನ್ಸ್ನ, ಒಂದು ಒಳ್ಳೆ ಸಿನಿಮಾ ಅಂತ ಕಳಿಸ್ಕೊಳ್ಳುವಂಥದ್ದು ಕೂಲಿ ಸಿನಿಮಾ ಆಗಿರುತ್ತೆ. ಇದು ಮಾರ್ಕ್ ಮೈ ವರ್ಡ್ಸ್. ಆ ಒಂದು ಕ್ಯಾರೆಕ್ಟರ್ಗೆ ಕುತ್ಕೊಳ್ಳೋ ಅಂಥವ್ರನ್ನ ತೊಗೊಂಬಂದು ಇಟ್ಕೊಂಡಿದ್ದಾರೆ ಅಂತಂದಾಗ ಜಸ್ಟ್ ಇಮ್ಯಾಜಿನ್ ಮಾಡಿ. ಇಲ್ಲಾಂದರೆ ರಿಯಲ್ ಸ್ಟಾರ್ ಉಪೇಂದ್ರನ ಕರ್ಕೊಂಬಂದು ಇಲ್ಲಿ ಕೂರಿಸ್ಬೇಕು ಅನ್ನೋ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ಕೂರಿಸಿದ್ದಾರೆ ಅಂತಂದರೆ ಅವ್ರಿಗೆ ಆ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅನ್ನೋ ಒಂದು ಗೊತ್ತಿರೋದಕ್ಕೋಸ್ಕರ ಆಗಿರುವಂಥದ್ದು. ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಹಾಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಲ್ರೆಡಿ ನಮ್ಮ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲು ಅರ್ಜುನ್ ಅವ್ರ ಜೊತೆ ಸನ್ ಆಫ್ ಸತ್ಯಮೂರ್ತಿಯಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಬೇಸ್ ಮೇಲೆ ತೊಗೊಂಡಿರ್ಬೋದು. ಯಾಕೆಂದರೆ ಅಲ್ಲಿ ಅವ್ರು ಇಟ್ಕೊಂಡಿರೋಂಥ ವೆಪನ್ ನೋಡೋದು ನನಗೆ ಹಂಗೆ ಅನ್ನಿಸ್ತಾ ಇದೆ ಗುರು. ಆದರೆ ನಾನು ಈಗ ಹೇಳ್ತಾ ಇದ್ದೀನಿ, ವಾಟು ಸಿನಿಮಾ ಅದ್ಭುತವಾಗಿ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕೂಲಿ ಸಿನಿಮಾ ಏನಿದೆ ಅಂದರೆ, ಇವತ್ತೇನು ರಿಲೀಸ್ ಆಯ್ತಲ್ಲ ಕನ್ನಡ ಸಿನಿಮಾದಲ್ಲಿ 2 ಸಿನಿಮಾ, ಅದೇ ರೀತಿ ವಾಟು ಮತ್ತು ನಿಮಗೆ ಆಗಸ್ಟ್ 14ಗೆ
ಕೂಲಿ ಸಿನಿಮಾನು ಕೂಡ ರಿಲೀಸ್ ಆಗಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನಾನು ರೆಸ್ಪಾನ್ಸ್ ಜಾಸ್ತಿ ಕೂಲಿಗೇನೆ ಬರುತ್ತೆ, ನೀವು ನೋಡ್ತಾ ಇರಿ ಅಂತ ಹೇಳ್ತಾ. ಸೊ ಗೈಸ್ ಇದಿಷ್ಟು ನನಗೆ ಹೇಳಿದ್ದು, ನಿಮ್ಗೇನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.